ನೆಕ್ಸ್ಟ್ ಬಂದ್ಬಿಟ್ಟು fill in the blank with appropriate tense forms of the verbs given in the bracket. Appropriate tense ಅನ್ನ ನೀವು choose ಮಾಡಬೇಕು. First one, the technical experts dash to solve the problem that arose. The technical experts that the that to solve the problem arose ಅಂತ ಹೇಳ್ತಾರೆ. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಾನೆ ಕೊಟ್ಟಿರೋವಂಥದ್ದು. ಓಕೆ, ಸೊ ಇನ್ ದ ಬ್ರಾಕೆಟ್ ಬಿ ಪ್ಲಸ್ ಸಮನ್ ಇಸ್ ಗಿವನ್ ಹಿಯರ್. ಓಕೆ, ಸೊ ಕರೆಕ್ಟ್ ವರ್ಡ್ ಫಾರ್ಮ್ಯಾಟ್ ವರ್ಬ್ ಫಾರ್ಮ್ಯಾಟ್ ಯು ಹ್ಯಾವ್ ಟು ಯೂಸ್ ಹಿಯರ್. ಓಕೆ, ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಬಿ ಅನ್ನೋದೇನಾಗುತ್ತೆ ಎಕ್ಸ್ಪರ್ಟ್ಸ್ ಅಂತ ಇದೆ ಅಲ್ವಾ, ಸೊ ಇಟ್ ಈಸ್ ಪ್ಲೂರಲ್, ಸೊ it's already in the past tense, arose. Okay, so where summoned, question, summoned means, okay, so the technical experts were summoned to solve the problem that arose. So be plus summon ಅನ್ನೋದನ್ನ were summoned ಅಂತ ನಾವು ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಸಮಂಡ್ ಅಂತ ಬರುತ್ತೆ, ಎಕ್ಸ್ಪರ್ಟ್ಸ್ ಪ್ಲೂರಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ವರ್ ಅಂತ ಬರುತ್ತೆ ಬಿಗೆ. ಓಕೆನಾ? Second one, nobody dash with his wealth, everybody is satisfied with his wisdom. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಬಂದಿರುವಂತದ್ದು ಮಕ್ಕಳೇ. ಓಕೆ, ಸೊ 12th ಪ್ಯಾರಾಗ್ರಾಫ್ ಲಾಸ್ಟ್ ಪಾರ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವಶನ್ ಲೆಸನ್ ಅಲ್ಲಿ ಇದು ಇದೆ. ಓಕೆ, nobody dash with his wealth, no, everybody is satisfied with his wisdom ಅಂತ ಕೊಟ್ಟಿದ್ದಾರೆ. ಸೊ nobody is satisfied with his wealth. ಯಾರು ಕೂಡ ಅವರ ಒಂದು ಸಂಪತ್ತಿನಿಂದ, ಹಣದಿಂದ ಸಂತುಷ್ಟರಾಗಿ ಇಲ್ಲ. ಯಾವುದರಿಂದ ಸಂತುಷ್ಟರಾಗಿದ್ದಾರೆ? ತಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಸಂತುಷ್ಟರಾಗಿ ಇದ್ದಾರೆ. Nobody is satisfied with his wealth, everybody is satisfied with his wisdom. Okay, so here B becomes is and satisfied. Okay, this is about the form of verbs used.